ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಪ್ರೈಮ್ ಟೈಮ್ ಮಹಾ ಎಕ್ಸ್ಕ್ಲೂಸಿವ್ ಅತಿ ದೊಡ್ಡ ಹಗರಣವೊಂದರ ವಾಸನೆ ಹೊಡಿತಾ ಇದೆ. ಇದು ರಾಜ್ಯ ಸರ್ಕಾರದ ಇಲಾಖೆಯೊಂದಕ್ಕೆ ಸಂಬಂಧಿಸಿದ ಸುದ್ದಿ. ಸಾವಿರಾರು ಕೋಟಿ ಹಗರಣದ ಸಂಶಯ ಬರ್ತಾ ಇದೆ. ಇದು ಇಂಧನ ಇಲಾಖೆಯ ಸ್ಮಾರ್ಟ್ ಮೀಟರ್ ಟೆಂಡರ್ಗೆ ಸಂಬಂಧಿಸಿದ ಸುದ್ದಿ. ಜನವರಿ 15ರಿಂದ ಅನ್ವಯ ಆಗುವಂತೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಹೊಸದಾಗಿ ವಿದ್ಯುತ್ ಸಂಪರ್ಕ ತಗೋಬೇಕು ಅಂದ್ರೂ ಸ್ಮಾರ್ಟ್ ಮೀಟರ್ ಕಡ್ಡಾಯ. ಪ್ರೀಪೇಡ ಪೋಸ್ಟ್ ಪೇಡ ಅನ್ನುವ ಆಯ್ಕೆ ಗ್ರಾಹಕರದ್ದಿರುತ್ತೆ. ಅಳವಡಿಕೆಯಲ್ಲಿ ದೊಡ್ಡ ಹಗರಣ ನಡೆದಿರುವ ಸಂಶಯ ಬರ್ತಾ ಇದೆ. ವಿದ್ಯುತ್ಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕೇಂದ್ರ ಸರ್ಕಾರದ ಒತ್ತಾಸೆ. 1 ಮೀಟರ್ಗೆ 900 ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಆನ್ ಅನ್ ಆವರೇಜ್ 1 ಮೀಟರ್ಗೆ ಇರುವ ಬೆಲೆ 8,510 ರೂಪಾಯಿ. ಆದರೆ ಅಕ್ಕಪಕ್ಕದ ರಾಜ್ಯಗಳ ಗ್ರಾಹಕರು ಕೊಡ್ತಾ ಇರುವ ಬೆಲೆನೇ ಒಂದು, ನಮ್ಮ ರಾಜ್ಯದಲ್ಲಿ ಗ್ರಾಹಕರು ಕೊಡಲಿರುವ ಬೆಲೆನೇ ಇನ್ನೊಂದು. ನಮ್ಮ ರಾಜ್ಯಕ್ಕೂ ಅಕ್ಕಪಕ್ಕದ ರಾಜ್ಯಗಳಿಗೂ ಯಾಕಿಷ್ಟು ವ್ಯತ್ಯಾಸ? ಏನು ನಡೀತಾ ಇದೆ ಇದರಲ್ಲಿ?
ಗುತ್ತಿಗೆದಾರರಿಗೆ ಭಾರಿ ಲಾಭ ಮಾಡಿಕೊಡುವ ಹುನ್ನಾರ ನಡೀತಾ ಇದೆಯಾ? ಕೆಲವು ಅಂಕಿ ಸಂಖ್ಯೆಗಳನ್ನ ನಿಮ್ಮೆದುರಿಗಿಡ್ತೀವಿ. ಒಂದು ಕಡೆ ರಾಜ್ಯದ ಖಜಾನೆಗೂ ಕನ್ನ, ಮತ್ತೊಂದು ಕಡೆ ಗ್ರಾಹಕರಿಗೂ ಬರೆ ಅನ್ನುವ ಸನ್ನಿವೇಶ ಇದೆ. ವಿಷಯ ಸ್ವಲ್ಪ ಟೆಕ್ನಿಕಲ್ ಇದೆ. ಇದು ಗಮನವಿಟ್ಟು ಕೇಳಿಸಿಕೊಂಡ್ರೆ ಅರ್ಥ ಆಗತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮೆದುರಿಗೆ ತರ್ತಾ ಇರುವ ಮಾಹಿತಿ, ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೂ ಕರ್ನಾಟಕಕ್ಕೂ ಇರುವ ಬೆಲೆ ವ್ಯತ್ಯಾಸವನ್ನ ಸರ್ಕಾರ ವಿವರಿಸಬೇಕಾಗತ್ತೆ. ಸರ್ಕಾರ ವಿವರಿಸಬೇಕಾಗತ್ತೆ. ವಿದ್ಯುತ್ ಮೀಟರ್ ಪದ್ಧತಿಯಲ್ಲಿ ಬದಲಾವಣೆ ತರುವ ಉದ್ದೇಶ ಇದೆ. ಪ್ರೀಪೇಡ್ ಮತ್ತು ಪೋಸ್ಟ್ ಪೇಡ್ ಮಾದರಿಯ ವಿದ್ಯುತ್ ಮೀಟರ್ಗಳು ಬರ್ತವೆ. ಜನವರಿ 15ರಿಂದ ಜಾರಿಯಾಗುವಂತೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇದಕ್ಕೆ ಆದೇಶ ಆಗಿದೆ. ನಿಧಾನವಾಗಿ ಎಲ್ಲ ಎಸ್ಕಾಂ ವ್ಯಾಪ್ತಿಗಳಿಗೂ ಇದು ಬರುತ್ತೆ. ಪ್ರೀಪೇಡ್ ಮೊಬೈಲ್ ರೀತಿಯಲ್ಲಿ ಪ್ರೀಪೇಡ್ ವಿದ್ಯುತ್ ಸ್ಮಾರ್ಟ್ ಮೀಟರ್ಗಳನ್ನು ರೀಚಾರ್ಜ್ ಮಾಡಿಸಿಕೊಳ್ಳಬೇಕಾಗತ್ತೆ. ಝೀರೋ ಬ್ಯಾಲೆನ್ಸ್ ಆದ್ರೆ ಕರೆಂಟ್ ಕಟ್ ಆಗುತ್ತೆ. ಬಳಸಿದ ವಿದ್ಯುತ್ಗೆ ಬೆಲೆ ಕಟ್ಟೋದು ಕಷ್ಟ ಅಲ್ಲ. ಪ್ರಶ್ನೆ ಅದಷ್ಟೇ ಅಲ್ಲ ಇಲ್ಲಿರೋದು. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಜನವರಿ 15ರಿಂದ ಜಾರಿಯಾಗುವಂತೆ ಇದನ್ನ ಆದೇಶ ಹೊರಡಿಸಲಾಗಿದೆ. ಈ ಒಟ್ಟಾರೆ ಪ್ರೊಸೀಜರ್ನಲ್ಲಿ ಸಾವಿರಾರು ಕೋಟಿ ಹಗರಣದ ಸಂಶಯ ಬರ್ತಾ ಇದೆ.
ಫೇಸ್ ಸ್ಮಾರ್ಟ್ ಮೀಟರ್ನ ಉದಾಹರಣೆಯೊಂದನ್ನೇ ತೆಗೆದುಕೊಂಡು ನೋಡುವುದಾದರೆ 8,510 ರೂಪಾಯಿ, ₹8,510 ಒಂದು ಮೀಟರ್ಗೆ. ಕೇಂದ್ರ ಸರ್ಕಾರ ₹900 ಕೊಡುತ್ತೆ. ಉಳಿದೆಲ್ಲ ರಾಜ್ಯಗಳಲ್ಲಿ ಆ ₹900 ಗುತ್ತಿಗೆದಾರರಿಗೆ ಕೊಟ್ಟು ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಅನ್ನು ಕೊಡಲಾಗುತ್ತೆ. ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ₹900 ಗುತ್ತಿಗೆದಾರರಿಗೆ ಕೊಟ್ಟರು. ರಾಜ್ಯ ಸರ್ಕಾರ ನೇರವಾಗಿ ₹8,510 ಗುತ್ತಿಗೆದಾರರಿಗೆ ಕೊಡ್ತಾ ಇದೆ. ಹಾಗಾದ್ರೆ ಗ್ರಾಹಕರ ಹೊರೆಯನ್ನ ರಾಜ್ಯ ಸರ್ಕಾರವೇ ವಹಿಸಿಕೊಳ್ತಾ ಇದೆಯಾ? ಇಲ್ಲ. ಕ್ಯಾಚ್ ಇರೋದಲ್ಲೇ. ಉಳಿದ ರಾಜ್ಯಗಳು ₹8,510 ಗ್ರಾಹಕರಿಂದ 10 ವರ್ಷಗಳ ಕಾಲ ಸುಲಭ ಕಂತುಗಳಲ್ಲಿ ಪ್ರತಿ ತಿಂಗಳು ತೆಗೆದುಕೊಳ್ತಾ ಇದ್ರೆ, ಕರ್ನಾಟಕದಲ್ಲಿ ಗ್ರಾಹಕರು ಪ್ರತಿ ತಿಂಗಳು ದುಡ್ಡು ಕಟ್ಟಬೇಕು. ಅಕ್ಕಪಕ್ಕದ ರಾಜ್ಯಗಳಿಗಿಂತ ಹೆಚ್ಚಿನ ದುಡ್ಡನ್ನೇ ಕಟ್ಟಬೇಕು. ಜೊತೆಗೆ ಖಜಾನೆಯಿಂದಲೂ ಪಾವತಿ ಆಗಿರುತ್ತೆ. ಉಳಿದ ರಾಜ್ಯಗಳಲ್ಲಿ ಗ್ರಾಹಕರಿಗೆ ಎಫೆಕ್ಟಿವ್ ಪ್ರೈಸ್ 1 ಮೀಟರ್ಗೆ ₹7,740 ಬಿದ್ರೆ, ಕರ್ನಾಟಕದಲ್ಲಿ 17,000 ಆಗುತ್ತೆ. ₹9,260 1 ಮೀಟರ್ಗೆ. 1 ಮೀಟರ್ಗೆ ಕರ್ನಾಟಕದಲ್ಲಿ ಹೆಚ್ಚುವರಿಯಾಗಿ ಕೊಡಲಾಗ್ತಾ ಇದೆ. ಇಂಥ 8 ಲಕ್ಷ ಮೀಟರ್ಗಳು ಟೋಟಲ್ ಲೆಕ್ಕ ಹಾಕಿದ್ರೆ 7,408 ಕೋಟಿ ಆಗುತ್ತೆ. ಅಡಿಷನಲ್ ಎಕ್ಸ್ಪೆಂಡಿಚರ್ 7,408 ಕೋಟಿ. ಹೆಚ್ಚು ಕಡಿಮೆ 15,500 ಕೋಟಿ ರೂಪಾಯಿ ಟೋಟಲ್ ಕಾಸ್ಟ್ ನಲ್ಲಿ ವ್ಯತ್ಯಾಸ ಬರುತ್ತೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 4 ಲಕ್ಷ ಮೀಟರ್ಗಳು,
ಮೆಸ್ಕಾಂ ವ್ಯಾಪ್ತಿಯಲ್ಲಿ 70,000, ಹೆಸ್ಕಾಂ ವ್ಯಾಪ್ತಿಯಲ್ಲಿ 1,46,000, ಜೆಸ್ಕಾಂ ವ್ಯಾಪ್ತಿಯಲ್ಲಿ 1,17,000, ಸೆಸ್ಕಾಂ ವ್ಯಾಪ್ತಿಯಲ್ಲಿ 60,000 ಮೀಟರ್ ಅಳವಡಿಕೆಯ ಗುರಿ ಇದೆ. ನೇರ ವ್ಯತ್ಯಾಸ ಬರ್ತಾ ಇರೋದು ಒಂದು ಮೀಟರ್ಗೆ 9,260 ರೂಪಾಯಿಗಳು. 8 ಲಕ್ಷ ಮೀಟರ್ಗಳಿಗೆ ಲೆಕ್ಕ ಹಾಕಿದ್ರೆ 7,408 ಕೋಟಿ ಆಗುತ್ತೆ. $7,408 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಗುತ್ತಿಗೆದಾರರಿಗೆ ಕೊಡುವ ಮೂಲಕ ಲಾಭ ಮಾಡಿಕೊಳ್ತಾ ಇರೋರು ಯಾರು? ಕರ್ನಾಟಕ ಕೇಳ್ತಾ ಇರುವ ಪ್ರಶ್ನೆ. $7,408 ಕೋಟಿ. ಟೆಂಡರ್ ಕೊಡುವಾಗ ಸಾಲು ನಿಯಮಗಳ ಉಲ್ಲಂಘನೆಯಾಗಿದೆ.
ಇದರಲ್ಲಿ ಹಗರಣದ ಸ್ಪಷ್ಟ ಐಡಿಯಾ ಸಿಗಬೇಕು ಅಂದರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳು ಎಷ್ಟು ದುಡ್ಡು ಕೊಡ್ತಾ ಇದ್ದಾವೆ, ಕರ್ನಾಟಕ ಎಷ್ಟು ದುಡ್ಡು ಕೊಡ್ತಾ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ. ಒಂದು, ರಾಜ್ಯ ಸರ್ಕಾರದ ಖಜಾನೆಯಿಂದ 1 ಮೀಟರ್ಗಿಂತಿಷ್ಟು ಅಂತ ಪೇಮೆಂಟ್ ಆಗ್ತಾ ಇರೋದು. ಬೇರೆ ರಾಜ್ಯಗಳಲ್ಲಿ ಅದಿಲ್ಲ. ಬೇರೆ ರಾಜ್ಯಗಳಲ್ಲಿ ಪ್ರತಿ ಗ್ರಾಹಕನಿಂದ ಪ್ರತಿ ತಿಂಗಳು ಇಂತಿಷ್ಟು ಅಂತ ವಸೂಲಾಗುತ್ತೆ. ಟೋಟಲ್ ಸ್ಮಾರ್ಟ್ ಮೀಟರ್ನ ಮೊತ್ತವನ್ನು ಪಡೆಯುವುದಕ್ಕೆ ಕರ್ನಾಟಕದಲ್ಲೂ ಅದು ವಸೂಲಾಗುತ್ತೆ. ಅದನ್ನ ನೋಡಿದಾಗ ಒಟ್ಟಾರೆ ವ್ಯತ್ಯಾಸ ಎಷ್ಟಾಗುತ್ತೆ ಅನ್ಕೊಂಡ್ರಿ ನೀವು? 15,000 ಕೋಟಿ ರೂಪಾಯಿಗಳ ವ್ಯತ್ಯಾಸ ಬರ್ತಾ ಇದೆ ಬಡ್ಡಿ ಗಿಡ್ಡಿ ಸೇರಿಸಲಿಕ್ಕೆ. ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ನೆಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ನುಂಗಿ ನೀರು ಕುಡಿಯುವ ಹುನ್ನಾರ ನಡೀತಾ ಇದೆಯಾ? ಕೆಲವು ಪ್ರಮುಖ ಅಂಕಿ ಸಂಖ್ಯೆಗಳನ್ನು ನಿಮ್ಮ ಎದುರಿಗಿಟ್ಟಿದೆ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೂ ಕರ್ನಾಟಕಕ್ಕೂ ಇರುವ ವ್ಯತ್ಯಾಸ ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಒಳ್ಳೆಯದು, ತಂತ್ರಜ್ಞಾನಗಳ ಅಪ್ಡೇಟ್ ಆಗಬೇಕು, ಎಲ್ಲ ಕರೆಕ್ಟ್. ಬಟ್ ಪರ್ ಮೀಟರ್ ಕರ್ನಾಟಕ ಎಷ್ಟು ಕೊಡ್ತಾ ಇದೆ, ಉಳಿದ ರಾಜ್ಯಗಳು ಎಷ್ಟೆಷ್ಟು ಕೊಡ್ತಾ ಇದ್ದಾವೆ? ವ್ಯತ್ಯಾಸ ಬಡ್ಡಿ ಸಮೇತ ಲೆಕ್ಕ ಹಾಕಿದ್ರೆ 15,000 ಕೋಟಿದಾಗ್ತಾ ಇದೆ. ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವ್ರ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ, ಈ ನಂಬರ್ಗಳನ್ನು ಪೂರ್ತಿಯಾಗಿ ನೋಡಿದ್ರೆ ನನಗೆ ಒಂದು 15 ನಿಮಿಷ ಮುಂಚೆ ಸಿಕ್ತಿದ್ದು ಲೈವ್ಗಿಂತ, ಬಟ್ ನಂಬರ್ಗಳ ಗಾಬರಿ ಆಗಂಗಿದಾವೆ. ಹಲೋ ಹಲೋ ಅಶೋಕ್ ಅವರೇ, ನಂಬರ್ಗಳ ಗಾಬರಿ ಆಗೋ ಹಂಗಿದಾವೆ. ನಿನ್ನೆ ಬಿಜೆಪಿ ಸದಸ್ಯರು ಈ ವಿಷಯವನ್ನು ಪ್ರಸ್ತಾಪಿಸಿದ್ರು ಸದನದಲ್ಲಿ. ಅಶ್ವಥ್ ನಾರಾಯಣ ಅವರು ಪ್ರಸ್ತಾವ ಮಾಡಿದ್ರು. ಹೌದು ಹೌದು, ಬಹಳ ಒಳ್ಳೆ ರೀತಿ ಪ್ರೆಸೆಂಟೇಶನ್ ಮಾಡಿದ್ದಾರೆ. ಓಕೆ, ಇದು ದೊಡ್ಡ ದಂಧೆ ನಮಗೂ ಅಷ್ಟು ಅನ್ಸಿರ್ಲಿಲ್ಲ. ಏನೋ ಮೀಟರ್ ಅಂತ ಹೇಳಿದ್ರೆ ಯಾರು ಹೊಸ ಕನೆಕ್ಷನ್ಸ್ ತಗೊಂತಾರೆ ಅವ್ರಿಗೆ ಮಾತ್ರ ಈ ಮೀಟರ್ ಅಳವಡಿಕೆ ಅನ್ನೋದು ನಮ್ಮ ಗಮನಕ್ಕೆ ಇದ್ದಿದ್ದು. ಆದ್ರೆ ಇದು ಕೋಟ್ಯಾಂತರ ಮೀಟರ್ಗಳು ಚೇಂಜ್ ಆಗೋಕೆ ಒಂದು ದೊಡ್ಡ ಹುನ್ನಾರ. ಅದು ಟೆಂಡರ್ ಕರೆದ್ರೆ ಅಂತೂ ಸುಮಾರು 10,000 ಕೋಟಿಗೂ ಮೇಲೆ ಆಗುವಂತ ಒಂದು ಹುನ್ನಾರ ಅಂತ ಅನಿಸ್ತಾ ಇದೆ ಇದನ್ನ. ಎಸ್, ಹೌದು ಹೌದು. ಇದರಿಂದ ನನ್ಗನ್ಸ್ತೈತೆ ದುಡ್ಡು ಹೊಡಿಯುವಂತ ಒಂದು ಸ್ಕೀಮ್ ಇದು. ಜನಕ್ಕೆ ಗೊತ್ತಾಗದೇ ಇಲ್ಲ. ಹೌದು, ಅದು 5,000 8,000 ಒಂದೊಂದು ಮೀಟರ್ಗೆ. 3 ಫೇಸ್ಗೆ 8,150 ರೂಪಾಯಿ ಆಗ್ತಾ ಇದೆ. ಹೌದು, ಕೇಂದ್ರ ಸರ್ಕಾರ 900 ರೂಪಾಯಿ ಕೊಡುತ್ತೆ. ಉಳಿದ ರಾಜ್ಯಗಳು ಕೇಂದ್ರ ಸರ್ಕಾರ ಕೊಟ್ಟಿರುವ 900 ರೂಪಾಯಿಗಳನ್ನು ಕಾಂಟ್ರಾಕ್ಟರ್ ಕೊಟ್ಟು ಮೀಟರ್ ಹಾಕಿಸ್ಬಿಡ್ತಾರೆ. ಹೌದು. ಆದರೆ ಮೀಟರ್ನ ಬೆಲೆ 8,150 ರೂಪಾಯಿ. ಉಳಿದಿರುವ ದುಡ್ಡನ್ನ ಗ್ರಾಹಕರಿಂದ ಪ್ರತಿ ತಿಂಗಳು ಅಂದ್ರೆ 50-60 ರೂಪಾಯಿ ಬರುತ್ತದೆ 10 ವರ್ಷ ತನಕ ವಸೂಲು ಮಾಡಿ ಅಂತ. ಕರ್ನಾಟಕದಲ್ಲಿ 8,150 ರೂಪಾಯಿಗಳನ್ನು ಅಪ್ಫ್ರಂಟ್ ಆಗಿ ರಾಜ್ಯ ಸರ್ಕಾರ ಕೊಟ್ಟುಬಿಡುತ್ತೆ ಇವರಿಗೆ. ಅಷ್ಟು ದುಡ್ಡನ್ನ ಕಾಂಟ್ರಾಕ್ಟರ್ ಕೊಟ್ಟ ಮೇಲೂ ಕೂಡ 10 ವರ್ಷಗಳ ಕಾಲ ಪ್ರತಿ ತಿಂಗಳು 71 ರೂಪಾಯಿ ಗ್ರಾಹಕರಿಂದ ವಸೂಲು ಮಾಡೋದಂತೆ. ಅಲ್ಲಿಗೆ ಟೋಟಲ್ ಲೆಕ್ಕ ಹಾಕಿದ್ರೆ 15,000 ಕೋಟಿ ರೂಪಾಯಿ ಡಿಫರೆನ್ಸ್ ಬರ್ತಾ ಇದೆ ಅಶೋಕ್ ಅವರೇ. ಹೌದೌದು. ಇದು ನಿನ್ನೆನೂ ಕೂಡ ಚರ್ಚೆ ಆಯ್ತು. ಆ ಸಂದರ್ಭದಲ್ಲಿ ಮಂತ್ರಿನೂ ತಡ್ಕಾಡ್ತಾ ಇದ್ರು. ನಾನು ನಾಳೆ ಉತ್ತರ ಕೊಡ್ತೀನಿ, ನಾನು ಸಿಎಂಗೆ ಮುಂಚೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಆಯ್ತು ಮುಂಚೆ ಕೊಡಿ ಅಂತ ಹೇಳಿದ್ರಿ. ನೋಡಿದ್ರೆ ಇವತ್ತು ಬೇರೆ ಇಶ್ಯೂ ರೈಸ್ ಆಯ್ತು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದಾಗೂ ಕೂಡ ಇದು ಮಾತಾಡಕ್ಕಾಗ್ಲಿಲ್ಲ. ಬಟ್ ಇದು ನೋಡ್ತಾ ನೋಡ್ತಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಕೂಪ ಆಗ್ತಾ ಇರೋದು ಕಾಣ್ತಾ ಇದೆ. ನೆನ್ನೆಗೆ ನಮ್ಗೆ ಸ್ವಲ್ಪ ಮಟ್ಟೆ ಇದೇನೋ 5-6 ಸಾವಿರ ಕೋಟಿ ಅಂತ ನಾವು ತಿಳ್ಕೊಂಡಿದ್ರಿ. ಆದ್ರೆ ಇದು ಬರ್ತಾ ಬರ್ತಾ ಲೆಕ್ಕ ಅಂಕಿ ಸಂಖ್ಯೆಗಳಿಗೆ ಹೋದ್ರೆ ಇದು ತಾವು ಹೇಳ್ದಂಗೆ 15,000 ಕೋಟಿನೂ ದಾಟಿ ಮುಂದೆ ಹೋಗೋ ಸ್ಥಿತಿಗೆ ಬರ್ತಾ ಇದೆ. ಇದು ಈ ಟೆಂಡರ್ ಪ್ರೊಸೀಜರ್ನಲ್ಲಿ ಆಗಿರುವ ಲ್ಯಾಪ್ಸ್ಗಳದೊಂದು ಲಿಸ್ಟ್ ಇದೆ. ನನಗೆ ಪೂರ್ತಿ ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಟೈಮ್ ಸಿಗಲಿಲ್ಲ. ನಾನು ಅರ್ಜೆಂಟಾಗಿ ಬಂದು ಕೂತ್ಕೊಂಡೆ. ಅದರದೇ ಒಂದು ದೊಡ್ಡ ಲಿಸ್ಟ್ ಇದೆ ಟೆಂಡರ್ ಕೊಡುವಾಗಿನ ಲ್ಯಾಪ್ಸ್. ನೀವು ರಾಜ್ಯದ ಜನತೆಯ ಪರವಾಗಿ ರಾಜ್ಯ ಸರ್ಕಾರವನ್ನು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಿ ಅಂತ ನಂಬ್ತೀನಿ ಅಶೋಕ್ ಅವರೇ. ಅಲ್ಲ, ಇವತ್ತು ನಮಗೆ ನಮ್ಮ ಅಶ್ವಥ್ ನಾರಾಯಣ್ ಅವರು ನನಗೆ ನಿನ್ನೆ ಅದು ಪ್ರಸ್ತಾವ ಮಾಡ್ತಾರೆ ಅಂತ ನನಗೇನು ಹೇಳಲಿಲ್ಲ ಅವರು. ನಾನು ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಆಚೆ ಬಂದೆ. ನಾನು ಹೆಲ್ತ್ ಸಂದರ್ಭ ಬಂದಾಗ ನಾನು ಅವ್ರ ಜೊತೆ ನಿಂತು ಮಾತಾಡ್ತಾ ಇದ್ದೆ.
ಓಕೆ. ಇವತ್ತು ನನಗೆ ಬೆಳಗ್ಗೆ ಅದನ್ನ ನೋಡೋಣ ಇಷ್ಟು ಅಂತ ಹೇಳಿ 50 ಪೇಜ್ ತಂದು ಕೊಟ್ಟಿದ್ದಾರೆ. ಎಸ್ 50 ಪೇಜು ಅದರ ಅಕ್ರಮ, ಟೆಂಡರ್ ಬೋಗಸ್ಸು, ಅದ್ರ ದುಡ್ಡು ವಸೂಲಿ, ಲೆಕ್ಕಗಳು ಎಲ್ಲ ಇದೆ ಇವತ್ತು. ಹೌದು ಹೌದು ಇವತ್ತು ನಾವು ಅದನ್ನ ಚರ್ಚೆ ಮಾಡಬೇಕು ಅಂತ ಬಹಳ ತಯಾರಾಗಿ ಮಾಡಿದ್ರಿ. ಬಟ್ ಇವತ್ತು ಬೇರೆ ಇಶ್ಯೂ ಬಂದಿದ್ರಿಂದ ಬಡ್ಜೆಟ್ ಪಾಸ್ ಆಗ್ಬೇಕಾಗಿದ್ದ ದೃಷ್ಟಿಯಿಂದ ನಮ್ದು ಈ ಸಿಡಿ ರಾಜಣ್ಣನ ಸಿಡಿ ಪ್ರಕರಣ ಹೌದು. ಇವೆಲ್ಲ ಮಿಕ್ಸ್ ಆಗೋಯ್ತು. ಇವತ್ತು ನಮ್ಮ ಮೇಲೆ ಒತ್ತಡ ಜಾಸ್ತಿ ಆಯ್ತು. ಅದು ಮತ್ತೆ ಮುಸ್ಲಿಮರ ಒಂದು 4% ರಿಸರ್ವೇಶನ್ ಇದೆಲ್ಲ ಬಂದ್ಬಿಡ್ತು. ಬಟ್ ಇದನ್ನ ನಾವು ಬಿಡೋ ಪ್ರಶ್ನೆನೇ ಇಲ್ಲ. 100% ಇದನ್ನ ಬೇರೆ ವಿಧದಲ್ಲಿ ನಾವು ತಗೊಂತೀರಿ. ಈ ದೊಡ್ಡ ದಂಧೆ ಏನಿದೆ ಇದನ್ನ ತಪ್ಪಿಸಿ ರಾಜ್ಯದ ಜನತೆಗೆ ಒಳ್ಳೇದಾಗ್ಬೇಕಷ್ಟೇ ನಮ್ದು. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಅವರು. ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು. ನಿಮಗೆ ಸುಮ್ಮನೆ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಕೇರಳದಲ್ಲಿ ಮೀಟರ್ಗೆ ಅಂತ 900 ರೂಪಾಯಿಗಳನ್ನ ಕೇರಳದಲ್ಲಿ ಟೆಂಡರ್ ಪಡೆದಿರುವ ಇಸ್ಕ್ರಾ ಅನ್ನುವ ಕಂಪನಿ ತೆಗೆದುಕೊಳ್ಳುತ್ತೆ. 900 ರೂಪಾಯಿ 900 ರೂಪಾಯಿ ತಗೊಂಡು ಅವ್ರು ಮೀಟರ್ ಹಾಕಿಬಿಡ್ತಾರೆ. ಕೇರಳದಲ್ಲಿ ಪ್ರತಿ ಗ್ರಾಹಕನಿಂದ ಪ್ರತಿ ತಿಂಗಳು 50 ರೂಪಾಯಿ 29 ಪೈಸೆ ತಗೊಳ್ತಾರೆ ಅವರು ಅಡಿಷನಲ್ ಸ್ಮಾರ್ಟ್ ಮೀಟರ್ನ ದುಡ್ಡನ್ನು. 50 ರೂಪಾಯಿ 29 ಪೈಸೆ. ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವ 900 ರೂಪಾಯಿ ಪ್ಲಸ್ ಮೀಟರ್ನ ಕಾಸ್ಟ್ 8,510 ರೂಪಾಯಿಗಳನ್ನು ಸರ್ಕಾರ ಆಲ್ರೆಡಿ ಕೊಟ್ಟು ಬಿಡುತ್ತೆ. ಡೇ 1 ಕಾಂಟ್ರಾಕ್ಟರ್ಗೆ ಮೀಟರ್ನ ದುಡ್ಡು ಕರ್ನಾಟಕದಲ್ಲಿ ಬಂದಿರುತ್ತೆ. ಹಂಗಿದ್ದ ಮೇಲೆ ಗ್ರಾಹಕ ಪ್ರತಿ ತಿಂಗಳು ಕಂತು ಕಟ್ಟಬಾರ್ದು. ನಾನು ನೀವು ಕಂತು ಕಟ್ಟಬಾರ್ದು. ಆದರೆ ಕರ್ನಾಟಕದಲ್ಲಿ ಪ್ರತಿ ತಿಂಗಳು 71 ರೂಪಾಯಿ ತಗೋತಾರೆ. ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರಮೇಶ್ ಅವ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನಿದು ಸ್ಮಾರ್ಟ್ ಮೀಟರ್ ನೀವು ಎಕ್ಸ್ಪ್ಲೇನ್ ಮಾಡಿ. ನಾನು ನನ್ನ ತಿಳುವಳಿಕೆ ಮಟ್ಟದಲ್ಲಿ ಸಾಧ್ಯ ಆದಷ್ಟು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸರ್, ಸ್ಮಾರ್ಟ್ ಮೀಟರ್ 2019ರಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡ್ತು. ಹೌದು. ಇಡೀ ಇಂಡಿಯಾದಲ್ಲಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಸಬೇಕು. ನಿಮಗೆ ಕೇಂದ್ರ ಸರ್ಕಾರದ ನೆರವುಗಳು ಬೇಕಾದ್ರೆ ಇದು ಆಗ್ಬೇಕು ಅಂತ ಒಂದು ಆದೇಶವನ್ನ ಮಾಡ್ತದೆ ಸರ್. ಓಕೆ. 5 ವರ್ಷದಲ್ಲಿ ಇಡೀ ಇಂಡಿಯಾದಲ್ಲಿ ಜಾರಿ ಆಗ್ಬೇಕು ಅಂತ. ಹೌದು. 2024ರಲ್ಲಿ KRC ಅವರು ಒಂದು ಪಬ್ಲಿಕ್ ಹಿಯರಿಂಗ್ ಕರೀತಾರೆ. ಓಕೆ. ಸ್ಮಾರ್ಟ್ ಮೀಟರ್ ಇಂದ ಏನೇನು ಅನುಕೂಲಗಳು ಅಂತ. ಸೊ ಅದನ್ನ ನಾವೆಲ್ಲ ಅಕ್ಸೆಪ್ಟ್ ಮಾಡ್ತೀವಿ, ಅದು ಗ್ರಾಹಕನಿಗೆ ಅನುಕೂಲ ಇದೆ ಅಂತ. ಓಕೆ. ಆದ್ರೆ KRC ಎಲ್ಲಿ ದರವನ್ನ ಹೇಳಿಲ್ಲ. ಇವ್ರು ಏನ್ ಮಾಡಿದ್ರು ಅಂದ್ರೆ ಏಕಾಏಕಿ ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ. ಓಕೆ. ಟೆಂಡರ್ ನ ಕರೆದು ಈ ಟೆಂಡರ್ ಅಲ್ಲಿ ಯಾರು ಮಾಪಕ ತಯಾರಿಕೆಗಳು ಇದಾವೆ, ಸ್ನೈಡರ್ ಇರ್ಬೋದು, L&T ಇರ್ಬೋದು, HPL ಇರ್ಬೋದು, GNS ಇರ್ಬೋದು, ಓಕೆ. ಇವ್ರು ಯಾರು ಟೆಂಡರ್ ಅಲ್ಲಿ ಭಾಗವಹಿಸಿದ ಮಟ್ಟಿಗೆ ಕಂಡೀಷನ್ ಹಾಕ್ತಾರೆ. ಯಾರು ಭಾಗವಹಿಸಬಾರ್ದು ಹಂಗಿರ್ತಾವ ಕಂಡೀಷನ್. ಹೌದು, ಕಂಡೀಷನ್ ಹಾಕ್ತಾರೆ. ಓಕೆ. ಇವ್ರು ಏನ್ ಕಂಡೀಷನ್ ಹಾಕಿದ್ದಾರೆ ಅಂದ್ರೆ 8 ಲಕ್ಷಕ್ಕಿಂತ ಹೆಚ್ಚಿನ ಮೀಟರ್ ಗಳನ್ನ ಬದಲಾವಣೆ ಮಾಡಿರುವಂತ ವ್ಯಕ್ತಿ ಎಲಿಜಿಬಲ್ ಅಂತ ಹಾಕ್ತಾರೆ. 8 ಲಕ್ಷ ಮೀಟರ್ ಬದಲಾವಣೆ ಮಾಡಿರ್ಬೇಕು ಆಲ್ರೆಡಿ ಅವರು. ಹೌದು. ಅದು ಯಾವಾಗ ಅಂದ್ರೆ ಸರ್, ಹಿಂದೆ ಡಿಜಿಟಲ್ ಮೀಟರ್ ಹಾಕಿದ್ರು. ಓಕೆ. ಸರ್ಕಾರದ ವತಿಯಿಂದ ಡಿಜಿಟಲ್ ಮೀಟರ್ ನ ಚೇಂಜ್ ಮಾಡಿದ್ರು. ಹೌದು. ಆ ಮೀಟರ್ ನ ಲೇಬರ್ ಕಾಂಟ್ರಾಕ್ಟ್ ಇವ್ರು ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಅದು ಇಡೀ ಇಂಡಿಯಾದಲ್ಲಿ ಇವರಿಬ್ಬರೇ ಕ್ವಾಲಿಫೈ ಇರೋದು. ಒಂದು ರಾಜಶ್ರೀ ಎಲೆಕ್ಟ್ರಿಕಲ್, ಇನ್ನೊಬ್ರು ವಿಜಯಪುರದವರು. ಓಕೆ. ಸೊ ಆ ಕ್ವಾಲಿಫಿಕೇಶನ್ ಮೇಲೆ ಬೇರೆ ಯಾರು ಎಲಿಜಿಬಲ್ ಇಲ್ಲ. ಇದು ಒಂದು ಸರ್. ಓಕೆ. ನಂಬರ್ 2 ಏನ್ ಮಾಡಿದ್ದಾರೆ, ಮಾಪಕಗಳನ್ನ ಸಿಂಗಲ್ ಫೇಸ್ ಮೀಟರ್ ಬಂದು ಹಾಲಿ ದರ 980 ಇದೆ. 980 ರೂಪಾಯಿ ಈಗ ಡಿಜಿಟಲ್ ಮೀಟರ್ ಕಾಸ್ಟ್ ಇದದು. ಓಕೆ ಓಕೆ. ಈಗ ಅದನ್ನ 4,998 ರೂಪಾಯಿ ಅಂದ್ರೆ 5,000 ರೂಪಾಯಿ ಮಾಡಿದ್ದಾರೆ. ಅಂದ್ರೆ ಸಿಂಗಲ್ ಫೇಸ್ಗೆ. ಸಿಂಗಲ್ ಫೇಸ್ಗೆ ಎಸ್. ಹೌದು ಸರ್. ಯಾಕಂದ್ರೆ ನಾವು ವೀಕ್ಷಕರು ಕನ್ಫ್ಯೂಸ್ ಆಗೋದು ಬೇಡ. ನಾನು ಅವಾಗಿನಿಂದ 8,510 ರೂಪಾಯಿ ಒಂದು ಮೀಟರ್ಗೆ ಅಂತ ಹೇಳ್ತಾ ಇದ್ದೀನಿ. ಅದು ಟ್ರಿಪಲ್ ಫೇಸ್, ಸಿಂಗಲ್ ಫೇಸ್, 3 ಫೇಸ್ಗೆ ಅದು. ಓಕೆ. 3 ಫೇಸ್ಗೆ 2,000 ರೂಪಾಯಿ ಇದೆ ಸರ್. ಅದರ ಕಾಸ್ಟ್ ಬಂದು 8,000. ಎಸ್. GT ಆಪರೇಟೆಡ್ LT ಮೀಟರ್ 2,400 ಇದೆ. ಹಳೆ ರೇಟ್. ಈಗ ಏಕಾಏಕಿ 28,000. ಓಕೆ. ಇದು ಒಂದು ಕಡೆ ಸರ್. ಇದು ನಾನು ದುಡ್ಡು ಒಬ್ಬ ಗ್ರಾಹಕ ಮನೆ ಕಟ್ಟಿ ನಾಳೆ ಆ ಮೀಟರ್ ನ ಪರ್ಚೇಸ್ ಮಾಡಿ ಹಾಕ್ಬಿಡ್ತಾನೆ. ಓಕೆ. ಆದ್ರೆ 10 ವರ್ಷ ಅದನ್ನ ಮೇಂಟೆನೆನ್ಸ್ ಚಾರ್ಜ್ ಅಂತ ಕಟ್ಟಬೇಕು ಅವನು. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಿಮ್ಮ ಮನೆಗೆ ಒಂದು ಸಿಂಗಲ್ ಫೇಸ್ ಮೀಟರ್ ಸ್ಮಾರ್ಟ್ ಮೀಟರ್ ಹಾಕಿದೀವಿ. ಓಕೆ.
ನಿಮ್ಗೆ ಇವತ್ತಿಂದ ಎವ್ರಿ ಮಂತ್ ಅಪ್ ಟು 10 years 75 rupees ಕಟ್ಬೇಕು. 71 ರೂಪೀಸ್ 10 ವರ್ಷ ಕಟ್ಟಬೇಕು ಪ್ರತಿ ಅಂದ್ರೆ ತಿಂಗಳು. 75 ಸರ್, ಅಂದ್ರೆ 1 yearಗೆ 900 ರೂಪಾಯಿ. ಓಕೆ ಓಕೆ. 10 ವರ್ಷಕ್ಕೆ 9,000 ಹಣವನ್ನ ಕಟ್ಟಬೇಕು. ನನ್ನ ಮನೆ ಈಗ ಇನ್ಸಿಯಲ್ ಬಂಡವಾಳ ನಾನೇ ಹಾಕಿ ನಾನೇ ರೆಂಟ್ ಕಟ್ಟಬೇಕು ಅಂದ್ರೆ ಇದು ಯಾವ ನ್ಯಾಯ? ಇದು ಒಂದು ಸರ್. ಇದು Okay. ಹೆಂಗಿದೆ ಮಾಫಿಯಾ ಅಂದ್ರೆ ಸರ್, ಹೈವೇ ಮಾಡಿ ನಾವು ಟೋಲ್ ಸಂಗ್ರಹ ಮಾಡ್ತೀವಿ ನೋಡಿ. ಹೌದು, ಹೈವೇ ಮಾಡಕ್ಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಕರೆಕ್ಟ್. ಇಲ್ಲಿಲ್ಲ, ವಿತೌಟ್ ಇನ್ವೆಸ್ಟ್ಮೆಂಟ್ ಟೋಲ್ ಸಂಗ್ರಹ ಆಗ್ತದೆ 10 ವರ್ಷ. ಎಸ್. ಇದು ಮಾಫಿಯಾ. ಇದು ಟೋಟಲ್ ಕಾಸ್ಟ್ ಬಂದ್ರೆ ಸರ್, ಹಾ, ಈಗ ಫಸ್ಟ್ ಇಯರ್ ಸ್ವಲ್ಪ ಅರ್ನಿಂಗ್ ಕಡಿಮೆ ಇರ್ತದೆ. ಓಕೆ. 2 years 3 years ಮೇಲೆ ಹೋದ್ಮೇಲೆ ಎವ್ರಿ ಮಂತ್ ಮೋರ್ ದೆನ್ 50 crore 100 crores ದುಡ್ಡು ಬರ್ತಾ ಇರ್ತದೆ. ಅಲ್ಲ, ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ನೋಡಿದೆ. ಬೇರೆ ರಾಜ್ಯಗಳಲ್ಲಿ ಕಾಂಟ್ರಾಕ್ಟರ್ಗೆ ಬರೀ 900 ರೂಪಾಯಿ ಕೊಡ್ತಾರೆ. ಹೌದು ಸರ್. ಕಾಂಟ್ರಾಕ್ಟರ್ ಮೀಟರ್ ಹಾಕಬೇಕು ಸರ್. ಅಲ್ಲಲ್ಲ ಸರ್, ಒರಿಸ್ಸಾದಲ್ಲಿ ಹಾ, ಸ್ಮಾರ್ಟ್ ಮೀಟರ್ ಹಾಕಿದ್ದಾರೆ ಸರ್. Okay. ಉಚಿತವಾಗಿ ಹಾಕಿದ್ದಾರೆ ಸರ್, ಫ್ರೀ. ಉಚಿತ. ಓಕೆ. ಹೌದು ಸರ್, ವಿತ್ ಮೇಂಟೆನೆನ್ಸ್. ಎವ್ರಿ ಮಂತ್ 60 rupees ಕಟ್ಬೇಕು ಅಪ್ ಟು 5 years. ಎಸ್. ಅಲ್ಲ, ಫ್ರೀ ಅಂದ್ರೆ ರಮೇಶ್ ಅವರೇ, ಕೇಂದ್ರ ಸರ್ಕಾರ 1 ಮೀಟರ್ಗೆ 900 ರೂಪಾಯಿ ಕೊಡುತ್ತೆ. ಆ 900 ಕಾಂಟ್ರಾಕ್ಟರ್ ಕೊಡ್ತಾರೆ. ಹೌದು ಸರ್. ಗ್ರಾಹಕರ ಹತ್ರ 1 ರೂಪಾಯಿ ತಗೊಳ್ಳೋದಿಲ್ಲ. 1 ರೂಪಾಯಿ ಇಲ್ಲ, ಬಟ್ ಮನೆಗೆ ಫ್ರೀ ಆಗಿ ಮೀಟರ್ ಬಂತು. ಮೀಟರ್ ಬಂತು. 60 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಅಂತ. 60 ರೂಪಾಯಿ ಮೇಂಟೆನೆನ್ಸ್ ಇದೆಯಲ್ಲ, 10 ವರ್ಷ ತಗೋಬೇಕು ಅವರು. ಇಲ್ಲ ಇಲ್ಲ, ಓನ್ಲಿ 5 years ಒರಿಸ್ಸಾದಲ್ಲಿ. ಓನ್ಲಿ 5 years ಒರಿಸ್ಸಾದಲ್ಲಿ. ಓಕೆ. ಹೌದು ಸರ್. ಅದೇ Okay. ನಾವು ಗುಜರಾತ್ ಮಹಾರಾಷ್ಟ್ರ ಹೋದ್ರೆ 2400 rupees ಪರ್ಚೇಸ್ ಮಾಡಿ ಮೀಟರ್ ಹಾಕಿದ್ರೆ ನೋ ಮೇಂಟೆನೆನ್ಸ್ ಚಾರ್ಜ್. ಓಕೆ ಓಕೆ ಓಕೆ. ಫುಲ್ ಉಚಿತ ಅಲ್ಲಿ. ಓಕೆ. ಅದೇ ಇನ್ನೊಂದು ಸ್ಟೇಟ್ ಆದ್ರೆ ಮೀಟರೇ ಫ್ರೀ ಬರಬೇಕು ಅಂದ್ರೆ 62 ರೂಪಾಯಿ 30 ಪೈಸೆ ಕಟ್ಟಬೇಕಂತೆ ತಿಂಗಳಿಗೆ ಗುಜರಾತ್ ಅಲ್ಲಿ. ಸರ್, ಇವತ್ತು ಗ್ಲೋಬಲ್ ಟೆಂಡರ್ ಓಪನ್ ಆಗಿ ಕರೆದ್ರೆ ಸರ್, ಹಾ, 1000 ರೂಪಾಯಿಂದ 1800 ರೂಪಾಯಿಗೆ ಮೀಟರ್ ಕೊಟ್ಟು ಉಚಿತವಾಗಿ ಮೇಂಟೈನ್ ಮಾಡಕ್ಕೆ ಜನ ರೆಡಿ ಇದ್ದಾರೆ. ಇವರು ಟೆಂಡರ್ಗೆ ಬೇರೆಯವರು ಬರದೇ ರಂಗ್ ಮಾಡಿಟ್ಟಿದ್ದಾರೆ. ಈಗ ನೋಡಿ, ಅದೇನೆ ಸುಮಾರು 6 ರಿಂದ 7 ಸ್ಟೇಟ್ಗಳಲ್ಲಿ ಅದಾನಿ ಗ್ರೂಪ್ ಅವರು ಇನ್ಶಿಯಲಿ ಹಾಕ್ಬಿಟ್ಟು ವಿತೌಟ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಓಕೆ. ದೊಡ್ಡ ದೊಡ್ಡ ಕಂಪ್ನಿ ಅವರು. ಇವರು ಅವ್ರಿಗೆ ಯಾರಿಗೂ ಕೊಡ್ನೇ ಇಲ್ಲ, ಅವ್ರು ಯಾರಿಗೂ ಮಾಹಿತಿನೇ ಇಲ್ಲ. ಓಕೆ. ಎಲ್ಲ ಸಸ್ಪೆನ್ಷನ್ ಮಾಡಿದ್ದಾರೆ. ಇದು ಟೋಟಲಿ ಸರ್ ಒಬ್ಬ ವ್ಯಕ್ತಿಯ ಅನುಕೂಲಕ್ಕಾಗಿ ಮಾಡಿರುವ ಟೆಂಡರ್. ಇದು ನಮ್ಮ ರಾಜ್ಯದ 6.5 ಕೋಟಿಗೆ ಮಾಡಿರುವಂತ ಅನ್ಯಾಯ. ಇಲ್ಲಿ ಒಂದು ಲೆಕ್ಕ ಇದೆ ನನ್ನ ಮುಂದೆ. ಟೋಟಲ್ ಒಂದು 15,000 ಕೋಟಿ ಗೋಲ್ಮಾಲ್ ಅನ್ನಿಸ್ತಾ ಇದೆ, ಬಡ್ಡಿ ಸಮೇತ ಲೆಕ್ಕ ಹಾಕಿದ್ರೆ. ಇನ್ನೊಂದು 3 years ಹೋದ್ರೆ ಸರ್, ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಸರ್, ವೆರಿ ಲಾಜಿಕ್. ಇದು ನಾವು ಪರ್ಚೇಸ್ ಮಾಡೋದಕ್ಕೆ ಈಗ ಮೇಂಟೆನೆನ್ಸ್ ಚಾರ್ಜ್ ಅಂತಿದೆ. ಓಕೆ. ಫ್ಯೂಚರ್ ಅಲ್ಲಿ ಎಕ್ಸಿಸ್ಟಿಂಗ್ ಮೀಟರ್ ಸರ್ಕಾರ ಚೇಂಜ್ ಮಾಡ್ತದೆ. ಹೌದು. ಆಗ ಈ ಮೇಂಟೆನೆನ್ಸ್ ಚಾರ್ಜ್ ಎಲ್ಲಕ್ಕೂ ಬರ್ತದೆ. ಕರೆಕ್ಟ್. ಇನ್ 2 yearsಗೆ 1 ಕೋಟಿ ಇರ್ಬೋದು, 50 ಲಕ್ಷ ಮೀಟರ್ ಇರ್ಬೋದು, 1 ಕೋಟಿ ಆಗ್ಬೋದು. ಅದನ್ನ ನೀವು 75 rupees ಕೌಂಟ್ ಮಾಡ್ಕೋಗಿ. ಓಕೆ. ಸೊ ಈಗ ಎಕ್ಸಿಸ್ಟಿಂಗ್ ಮೀಟರ್ ಚೇಂಜ್ ಇಲ್ಲ, ಹೊಸದಾಗಿ ಯಾರು ತಗೋತಾರ ಅವ್ರಿಗೆ ಮಾತ್ರ ಇದು. ಹೌದು ಸರ್, ಸುತ್ತೋಲೆ ಕ್ಲಿಯರ್ ಆಗಿತ್ತು ಸರ್. ಓಕೆ. ಫಸ್ಟ್ ನೀವು ಎಕ್ಸಿಸ್ಟಿಂಗ್ ಚೇಂಜ್ ಮಾಡಬೇಕು. ಸರ್ಕಾರದ ಕಟ್ಟಡಗಳು, ಹೌದು, ಸ್ಟ್ರೀಟ್ ಲೈಟ್ಸ್ಗಳು, ಕುಡಿಯುವ ನೀರಿಗೆ ಈ ಮಾಪಕಗಳನ್ನು ಅಳವಡಿಸಿ ಅದನ್ನ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅದನ್ನ ಮೇಂಟೈನ್ ಮಾಡಿ 1 year. ಅದಾದ ನಂತರ ನೀವು ಗ್ರಾಹಕರಿಗೆ ಹಾಕಿ ಅಂತ ಹೇಳಿರೋದು. ಇದನ್ನ ನಾವು ಹಲವಾರು ಬಾರಿ ಕಣ್ಸಿದೀವಿ, ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದೀವಿ. ಏನಂತಾರೆ? ಏನಂದಾಗ ಇಲ್ಲಪ್ಪ ಅದು ಟೆಂಡರ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಸಿಎ ರೆಗ್ಯುಲೇಷನ್ ಅಂತಾರೆ. ಸಿಎ ರೆಗ್ಯುಲೇಷನ್ ನಾವೇನು ಮಾಡಕ್ಕಾಗಲ್ಲ ಅಂತಾರೆ. ಆಮೇಲೆ ನಾನು ಇನ್ನೊಂದು ಎಕ್ಸಾಂಪಲ್ ನಾನು ಕೇಳಿದೆ. ನಾನು ಮೊನ್ನೆ ಮಂತ್ರಿಗಳ ಹತ್ರ ಒಂದು ಚರ್ಚೆ ಮಾಡಿದೆ. ಸರ್, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ 1 ಕಿಲೋವ್ಯಾಟ್ ಎಲ್ಲೋ ಒಂದು ಮನೆ ಕಟ್ಟಿದ್ದಾನೆ, 1 ಕಿಲೋವ್ಯಾಟ್ ಲೋಡ್ ತಗೋತಾನೆ. ಅವನಿಗೆ 2 MMD ಬಂದು 350 ರೂಪಾಯಿ 2 MMD ಇರ್ತದೆ, 980 ಮೀಟರ್ ಇದೆ, 500 rupees ನಿಮ್ದು ಅಗ್ರಿಮೆಂಟ್ ಪೇಪರ್ ಇದೆ. ಆಡ್ಲಿ ಅವನಿಗೆ 1800 1900 ರೂಪಾಯಿ ಆಗ್ತದೆ. ಆಸ್ ಎ ಕಾಂಟ್ರಾಕ್ಟ್ ನನ್ನ ಪ್ರೊಫೆಷನಲ್ ಫೀಸು 500 ರಿಂದ 750 ರೂಪಾಯಿ ನಾನು ಪ್ರೊಫೆಷನಲ್ ಫೀಸ್ ತಕಂದ್ರೆ 2,500 ರಿಂದ 3,000ಗೆ ಅವನಿಗೆ ವಿದ್ಯುತ್ ಸಂಪರ್ಕ ಬರ್ತಾ ಇದೆ, ಕನೆಕ್ಷನ್ ಬಂತು. ನೀವು ಏಕಾಏಕಿ ಮೀಟರ್ ಕಾಸ್ಟ್ ಇನ್ ಅಡಿಷನ್ 4,000 ಹಾಕಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದೆ.
ಮತ್ತೆ ನಾನು ಇನ್ನೂ ಒಂದು ಕೇಳಿದೆ, ವಸತಿ ಇಲಾಖೆಯಿಂದ ನೀವು ಗ್ರಾಮೀಣ ಪ್ರದೇಶದಲ್ಲಿ 50,000 ಲಕ್ಷ ರೂಪಾಯಿ ಕೊಡ್ತೀರಾ ಮನೆ ಕಟ್ಕೊಳಕ್ಕೆ. ಹೌದು. ಅವನು ಮೀಟರ್ಗೆ 5,000 ಕೊಡ್ಬೇಕಾದ್ರೆ ಅವ್ನು ಎಲ್ಲಿಂದ ಕರೆಂಟ್ ತಗೊಳಕ್ ಆಗ್ತದೆ? ಅಲ್ಲ, ನನ್ನ ಎದುರಿಗಿರುವ ಲೆಕ್ಕಾಚಾರದಲ್ಲಿ ಗ್ರಾಹಕ ತಿಂಗಳ ಕಟ್ಟೋದು ಒಂದೇ, ಒಂದು ಸಲಕ್ಕೆ ಮೀಟರ್ಗೆ ಅಂತ ಗ್ರಾಹಕನಿಂದ ತಗೊಳ್ಳೋದಿಲ್ಲ. 8,510 ರೂಪಾಯಿ ಸರ್ಕಾರನೇ ಕೊಟ್ಬಿಡುತ್ತೆ ಕಾಂಟ್ರಾಕ್ಟರ್ಗೆ. ಆ ದುಡ್ಡನ್ನ ಸರ್ಕಾರದ ಖಜಾನೆಯಿಂದ ತೆರಿಗೆದಾರರ ದುಡ್ಡಿನಲ್ಲಿ ಕೊಟ್ಟ ನಂತರವೂ ಕೂಡ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ, ಅದು ಕರ್ನಾಟಕದಲ್ಲಿ ಮಾತ್ರ ಇರೋದು. ಇಲ್ಲ ಸರ್, ಇಲ್ಲ ಕನ್ಫ್ಯೂಷನ್. ಮೀಟರ್ ಇವಾಗ ಪರ್ಚೇಸ್ ಮಾಡೋದು ಓಕೆ, ಗ್ರಾಹಕನ ಹಣದಿಂದ ಪರ್ಚೇಸ್ ಮಾಡಬೇಕು ಸರ್. ಓಕೆ, ನಿಮ್ದು ನಾವು ಒಂದು ಮನೆ ಕಟ್ಟಿದೀರಾ, ನಾಳೆ ನಿಮಗೆ ಒಂದು 6 ಕಿಲೋವ್ಯಾಟ್ ಲೋಡ್ ಬೇಕಿದೆ ಅನ್ಕೊಡಿ ನಿಮ್ ಮನೆಗೆ. ಓಕೆ, ಸೊ ಆವಾಗ 3 ಫೇಸ್ ಮಾಪಕಕ್ಕೆ 8,000 ನೀವೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಓಕೆ, ಓಕೆ, ಓನರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಓಕೆ, ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲಸ್ ಮೇಂಟೆನೆನ್ಸ್ ಕಾಸ್ಟ್ ಅನ್ನ ಎವ್ರಿ ಮಂತ್ ಎಲೆಕ್ಟ್ರಿಕ್ ಬಿಲ್ ಅಲ್ಲಿ ಕಟ್ಟಬೇಕು. 71 ರೂಪಾಯಿ ಒಂದು ತಿಂಗಳಿಗಂತೆ. ಹೌದು ಸರ್. ಹಾ, ಇದು ಏನಾಗಿದೆ ಅಂದ್ರೆ ಸರ್ಕಾರದ ದುಡ್ಡು ಏನು ಹೋಗಲ್ಲ ಇಲ್ಲಿ. ಇಲ್ಲಿ ಹೋಗೋದು ಗ್ರಾಹಕನ ದುಡ್ಡು. ಓಕೆ, ಇದರಿಂದ ಸರ್ಕಾರಕ್ಕೆ 1 ರೂಪಾಯಿ ಲಾಭ ಇಲ್ಲ, ಕಂಪ್ನಿಗಳಿಗೆ 1 ರೂಪಾಯಿ ಲಾಭ ಇಲ್ಲ. ಯಾವ್ದೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯಿಂದ ಇರುವಂತ ಶಕ್ತಿಗೆ ದುಡ್ಡು ಹೋಗ್ತದೆ ಅಷ್ಟೇ. ಇದು ಟೋಟಲಿ ಅವರ ಲೈಫ್ ಸೆಟಲ್ಮೆಂಟ್ ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ ಸರ್. ಸೊ ಇದನ್ನ ನೀವು ಇಂಧನ ಸಚಿವರ ಗಮನಕ್ಕೆ ತಂದಿದ್ದೀರಿ? ನಾವು 4 ಬಾರಿ ಮನವಿ ಮಾಡಿ ವಿಧಾನ ಮಂಡಲ ಅಧಿವೇಶನ ಸಂದರ್ಭದಲ್ಲಿ ನಾವು ದೊಡ್ಡ ಪ್ರೊಟೆಸ್ಟ್ ಮಾಡಬೇಕು ಅಂತಾನೆ ಪ್ರೊಟೆಸ್ಟ್ ಮಾಡಿದೀವಿ. ಓಕೆ, ನಾವು ಮೊನ್ನೆ ಮನವಿಯನ್ನ ಕೊಟ್ಟು 1 ವಾರ ಗಡುವನ್ನ ಕೊಟ್ಟಿದೀವಿ. ಓಕೆ, ಒಂದು ವೇಳೆ ಅವರು ಅದಕ್ಕೆ ನಮ್ಮ ಮನವಿಗೆ ಸ್ಪಂದನೆ ಆಗದೆ ಹೋದ್ರೆ ನಮ್ಮ ಅಸೋಸಿಯೇಷನ್ 103 ವರ್ಷ ತುಂಬಿರುವಂತ ಅಸೋಸಿಯೇಷನ್ ಸರ್. 263 ತಾಲೂಕು ಸಮಿತಿ ಇದೆ, 31 ಜಿಲ್ಲಾ ಸಮಿತಿ ಇದೆ. ನಾವು ಏಕಕಾಲಕ್ಕೆ ಎಲ್ಲಾ ತಾಲೂಕು ಏನು ನಮ್ಮ ಸಬ್ ಡಿವಿಷನ್ಗಳಿದೆ ಅಲ್ಲಿ ನಾವು ಗ್ರಾಹಕರು, ರೈತರು, ಗುತ್ತಿಗೆದಾರರು ಪ್ರೊಟೆಸ್ಟ್ ಮಾಡಿ ಓಕೆ, ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ಅಲ್ಲಿ LCD ಸ್ಕ್ರೀನ್ ಹಾಕಿ, ಈಗ ನೀವೇನೋ ಒಂದಷ್ಟು ವಿಡಿಯೋದಲ್ಲಿ ತೋರಿಸಿರ್ತೀರಿ, ಅದನ್ನೆಲ್ಲ ಗ್ರಾಹಕರಿಗೆ ಮಂದಟ್ ಹಾಕ್ಬೇಕು. ಯಾವಾಗ ಗ್ರಾಹಕ ರೊಚ್ಚ ಕೇಳ್ತಾನೆ ಅವತ್ತು ಇದಕ್ಕೊಂದು ಒಳ್ಳೆ ರಿಸಲ್ಟ್ ಬರ್ತದೆ ಸರ್. ಈಗ ನಿಮ್ಮ ಹತ್ರ ಟೆಂಡರ್ ಆಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ ಅಂತ ಸರ್. ಏನು ಸರ್, ಹಾಗಾದ್ರೆ ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ಮೊನ್ನೆ ಇಂಧನ ಸಚಿವರು, 500 ರೂಪಾಯಿಗೂ ಸಿಗ್ತದೆ, 800 ರೂಪಾಯಿಗೂ ಸ್ಮಾರ್ಟ್ ಮೀಟರ್ ಸಿಗ್ತದೆ. ಈಗ ಟೆಂಡರ್ ಆಗಿದೆ, ಮುಂದಿನ ಟೆಂಡರ್ ಅಲ್ಲಿ ಹಾಕಿ ಅಂತಾರೆ. ಅಂದ್ರೆ ಇವ್ರು ಹೆಂಗ್ ಬೇಕಾದ್ರೂ ಸುಲಿಗೆ ಮಾಡಿದ್ರೆ ನಾವು ಅಕ್ಸೆಪ್ಟ್ ಮಾಡ್ಬೇಕಾ ಸರ್? ಅಲ್ವಾ? ಅವ್ರಿಗೆ ಗೊತ್ತಿದೆ 500ಗೂ ಸಿಗ್ತದೆ, 800ಗೂ ಸಿಗ್ತದೆ, 1,200ಕ್ಕೂ ಅಂತ. ಇವರು ಗ್ರಾಹಕರ ಪರವಾದ ಸರ್ಕಾರ ಆದ್ರೆ ಗ್ರಾಹಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಸರ್. ಕರೆಕ್ಟ್. ಇದರಿಂದ ನಾವು 5,000 ರೂಪಾಯಿ ನಮಗ್ ಕಟ್ಟಕ್ ಬೇಜಾರಿಲ್ಲ. ಇದು ಸರ್ಕಾರಕ್ಕೆ ದುಡ್ಡು ಲಾಭ ಬರ್ತಾ ಇದೆಯಾ? ಯಾವ್ದ ರಾಜಶ್ರೀ ಎಲೆಕ್ಟ್ರಿಕಲ್ ಅವನ್ಗೆ ಲಾಭ ಬರ್ತಾ ಇದೆ. ಹೌದು. ಇವತ್ತು ನಾನು ಒಂದೇ ಒಂದು ಕ್ವಶನ್ ಹೇಳ್ತೀನಿ. ಇವತ್ತು ರಾಜಶ್ರೀ ಎಲೆಕ್ಟ್ರಿಕಲ್ ಅವನು ಇನ್ನು 10 ವರ್ಷಕ್ಕೆ 15ರಿಂದ 20,000 ಕೋಟಿ ದುಡ್ಡು ಬರ್ತದೆ. ಇನ್ನು 10 ವರ್ಷಕ್ಕೆ ಅವನು CM ಕ್ಯಾಂಡಿಡೇಟ್ಗೆ ರೇಸ್ಗೆ ಬರ್ತಾನೆ. ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, ನಿಜಲಿಂಗಪ್ಪ ಬಡಾವಣೆ, ದಾವಣಗೆರೆ, ಕರ್ನಾಟಕ ಇದೆ ಅಲ್ವಾ? ಎಸ್ ಸರ್, ಎಸ್ ಸರ್. ಏನ್ ಇವ್ರದ್ದು ಬ್ಯಾಕ್ ಗ್ರೌಂಡ್ ಏನು ಸರ್? ಅದು ಬ್ಯಾಕ್ ಗ್ರೌಂಡ್ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಸರ್. ಅವೆಲ್ಲ ಯಾಕಂದ್ರೆ ನಮ್ಮ ಹತ್ರ ರೆಕಾರ್ಡ್ ಇಲ್ಲ. ನಾವು ದೈನಂದಿನವಾಗಿ ನಾವೆಲ್ಲ ಕೇಳ್ತಾರೆ ವಿಷಯಗಳು. ಯಾಕಂದ್ರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ನಾನು ಎಲ್ಲಾ ಕಚೇರಿಗಳಿಗೆ ಹೋಗ್ತೀನಿ. ಓಕೆ. ಅವ್ರಿಗೆ 2021ರಲ್ಲಿ ಈ ವೃತ್ತಿ ಎಲೆಕ್ಟ್ರಿಕಲ್ ಲೈಸೆನ್ಸ್ ಇಟ್ಟಿರೋದು. ಅವರು ಇಲ್ಲಿ ಅವರು ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಏನೇನೋ ಅದರ್ ವರ್ಕ್ ಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ಓಕೆ. ಇವತ್ತು ಈ ದೊಡ್ಡ ಮಟ್ಟಕ್ಕೆ ಇದಕ್ಕೆ ಎಲಿಜಿಬಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇದರಿಂದ ಒಂದ್ ದೊಡ್ಡ ಶಕ್ತಿ ಇದೆ ಅನ್ನೋದನ್ನ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್. ಯಾರೋ ದೊಡ್ಡ ದೊಡ್ಡವ್ರ ಕೈವಾಡ ಇದೆ ಇದ್ರಲ್ಲಿ. 100% ಸರ್. ಇವತ್ತು ನಾನು ಮಾನ್ಯ ಜಾರ್ಜ್ ಸಾಹೇಬ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ರಾಜ್ಯದ ಗ್ರಾಹಕರ ಹಿತಾಸಕ್ತಿ ಇದ್ದು ಇಂಧನ ಇಲಾಖೆ ಮೇಲೆ ಅವ್ರಿಗೆ ವಿಶೇಷವಾದ ಅಭಿಮಾನ ಇದ್ರೆ ಸಂಪೂರ್ಣವಾಗಿ ತನಿಖೆ ಮಾಡ್ಲಿ, ಇಡೀ ಒಂದು ಕಮಿಟಿ ನೇಮಕ ಮಾಡ್ಲಿ, 16 ಸ್ಟೇಟ್ಗಳಿಗೆ ಹೋಗಿ ಪ್ರವಾಸ ಮಾಡ್ಕೊಂಡು ಬಂದು ರೆಕಾರ್ಡ್ ತಗೊಂಡ್ಬರ್ಲಿ, ಅದಾದ ನಂತರ ಜಾರಿ ಮಾಡ್ಲಿ ಸರ್. ಇದು ಈ ಸರ್ಕಾರ ರಾಜ್ಯದ ಗ್ರಾಹಕರಿಗೆ ಮಾಡುವಂತ ಅನುಕೂಲ. ಒಂದು ವೇಳೆ ಇದನ್ನ ಅಕ್ಸೆಪ್ಟ್ ಮಾಡಿದ್ರೆ ಈ ಸರ್ಕಾರನೇ ಇದಕ್ಕೆಲ್ಲ ಕಾರಣ. ಒಂದು 15,000 ಕೋಟಿ ಹಗರಣಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. 100% ಸರ್. ಇದು ಅಕ್ಸೆಪ್ಟ್ ಆದ್ರೆ ನೀವು ಅಂಕಿಅಂಶನೇ ತಗೊಳ್ಳಿ ಸರ್. ಆಮೇಲೆ ಎಲ್ಲ ವೈಟ್ ಮನಿನೇ, ಯಾವ್ದು ಬ್ಲಾಕ್ ಅಲ್ಲ. ಎಲ್ಲ ಆಫ್ ದಿ ರೆಕಾರ್ಡ್ ಎವ್ರಿ ಮಂತ್ ದುಡ್ಡು ಕೊಡ್ತಾ ಇರ್ತಾರೆ. ನಾ ಕರೆಂಟ್ ಬಿಲ್ ಏನಿಲ್ಲ, ಮನವಿ ಇಷ್ಟೇ. ಇದು ಏನು ಪ್ರಾಸೆಸ್ ಆಗಿದೆಯೋ ಅದನ್ನು ಹೋಲ್ಡ್ ಮಾಡಿ
ಹೌದು ಸರ್, ತನಿಖೆ ಇರುವ ಆಗಿದೆ. ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲು ಅಂತ. ಅದನ್ನ ಕ್ಲಿಯರ್ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈಗ ನಿಮ್ ಮೀಡಿಯಾ ಮುಖಾಂತರನೇ ಬಂದು ಹೌದು. ಈಗ ಒರಿಸ್ಸಾದಲ್ಲಿ ಯಾಕೆ ಕೊಟ್ಟಿದ್ದಾರೆ, ಹಾ, ಗುಜರಾತ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಏನ್ ಕೊಟ್ಟಿದ್ದಾರೆ, ಡೆಲ್ಲಿಲಿ ಏನಿದೆ, ಯುಪಿಲಿ ಏನಿದೆ? ಬೇಡ ಬೇಡ ಸರ್, ನೀವು ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಮಾಡಿರೋ ಹಂಗೆ ಇಲ್ಲೂ ಮಾಡಿಬಿಡ್ಲಿ. ಅಲ್ಲಿ ಮಾಡ್ಲಿ. ಈಗ ಸರ್ ಫಾರ್ ಎಕ್ಸಾಂಪಲ್ ತೆಲಂಗಾಣದಲ್ಲಿ ಏನ್ ಮಾಡಿದ್ದಾರೆ, ಆಂಧ್ರದಲ್ಲಿ ಏನಿದೆ, ತೆಲಂಗಾಣದಲ್ಲಿ ಏನಿದೆ, ಹಂಗಾರು ಮಾಡ್ಲಿ. ತಮಿಳ್ನಾಡಲ್ಲಿ ಏನಿದೆ, ಕೇರಳದಲ್ಲಿ ಏನಿದೆ ಅಲ್ವಾ ನೋಡೋಣ ಸರ್? ರಮೇಶ್ ಅವರು, ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಸರ್, ನಾನು ಒಂದೇ ಒಂದು ಮನವಿ ಸರ್, ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಇಂಧನ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹ್ಮ್ ಅವರು ನಮ್ಮ ಈ ರಾಜ್ಯದ ಗ್ರಾಹಕರ ಬಗ್ಗೆ ವಿಶೇಷವಾದ ಅಭಿಮಾನ ಇದ್ರೆ, ನಮ್ಮ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡೋದಿದ್ರೆ ಕೂಡಲೇ ಇದನ್ನ ಹೋಲ್ಡ್ ಮಾಡಿ ಒಂದು ತನಿಖೆ ಮಾಡಿ ಎಸ್ ನ್ಯಾಯಸಮ್ಮತವಾಗಿ ನಮ್ಮ ರಾಜ್ಯದ ಏನು ಎಲೆಕ್ಟ್ರಿಸಿಟಿ ಗ್ರಾಹಕರು ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ನಾನು ಇಡೀ ರಾಜ್ಯದ ಗ್ರಾಹಕರ ಪರವಾಗಿ ಅಷ್ಟೇ. ನಾನು ಮನವಿಯನ್ನ ಮಾಡ್ತೀನಿ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ, ಥ್ಯಾಂಕ್ ಯು Thank ಸೋ you, ಮಚ್. thank you very much. ಸಣ್ಣ ಸಾವಿರಾರು ಕೋಟಿಯ ಲೂಟಿಯ ಹುನ್ನಾರ ನಡೀತಾ ಇದೆ ಕರ್ನಾಟಕದಲ್ಲಿ. ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಹೆಸರಿ ಸಾವಿರಾರು ಕೋಟಿ ಬಿಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಸಿಕೊಳ್ಳುವ ಗ್ರಾಹಕರು 7,740 ರೂಪಾಯಿಗಳನ್ನು ಒಂದು ಮೀಟರಿಗೆ ಕೊಟ್ಟರೆ ಒಟ್ಟಾರೆಯಾಗಿ 10 ವರ್ಷಗಳ ಅವಧಿಯಲ್ಲಿ ಕರ್ನಾಟಕದ ಗ್ರಾಹಕ 17,000 ರೂಪಾಯಿ ಕೊಡ್ತಾನೆ. 17,000 ರೂಪಾಯಿ. ಇದನ್ನು ಇಲ್ಲಿಗೆ ಬಿಡೋದಿಲ್ಲ, ವಿ ವಿಲ್ ಫಾಲೋ ಇಟ್ ಅಪ್. ಯಾರ್ಯಾರಿಂದ ಉತ್ತರ ತಗೋಬೇಕು ತಗತ್ತೀನಿ, ಡೀಟೇಲ್ಸ್ ಮತ್ತು ಕೊಡ್ತೀನಿ ಅಂತ ಹೇಳ್ತಾ ಈ ವಿಶೇಷ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.